ಗ್ಯಾರಂಟಿ ನ್ಯೂಸ್ ನಲ್ಲಿ ಅಪಘಾತವಾದ ಬಸ್ನ ಕೊನೆಯ ದೃಶ್ಯ. ಆನಂದರಾವ್ ಸರ್ಕಲ್ ನಿಂದ ಹೊರಟಂತಹ ಬಸ್ನ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಅದೇ ದೃಶ್ಯ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಅಪಘಾತದ ಕೊನೆಯ ದೃಶ್ಯ. ಆನಂದರಾವ್ ಸರ್ಕಲ್ ನಿಂದ ಈ ಬಸ್ ಹೊರಟಿತ್ತು. ಸರಿಸುಮಾರು 25ಕ್ಕೂ ಹೆಚ್ಚು ಪ್ರಯಾಣಿಕರು ಕೂಡ ಈ ಬಸ್ ಹತ್ತಿದ್ರು. ಆನಂದರಾವ್ ಸರ್ಕಲ್ ನಿಂದ ರಾತ್ರಿನೇ ಈ ಬಸ್ ಹೊರಟಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಬಟ್ ಹೊರಟಿದ್ರ ಬಗ್ಗೆ ಒಂದು ಸಿಸಿಟಿವಿ ದೃಶ್ಯ ಕೂಡ ಸಾಕ್ಷಿ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಅಪಘಾತದ ಬಸ್ನ ಕೊನೆಯ ದೃಶ್ಯವನ್ನ ನಿಮಗೆ ತೋರಿಸ್ತೀವಿ. ಆನಂದರಾವ್ ಸರ್ಕಲ್ ನಿಂದ ಹೊರಟಂತಹ ಬಸ್ ಈ ರೀತಿ ಭೀಕರ ಅವಘಡಕ್ಕೆ ಸಾಕ್ಷಿಯಾಗಿದೆ, ಭೀಕರ ಅವಘಡಕ್ಕೆ ತುತ್ತಾಗಿದೆ. ಪ್ರಯಾಣಿಕರು ಬಸ್ ಹತ್ತಿ ಹೊರಟಿರುವಂತಹ ದೃಶ್ಯ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಕ್ಸಾಕ್ಟ್ಲಿ ಇದು ಆನಂದರಾವ್ ಸರ್ಕಲ್. ಪ್ರತಿಯೊಬ್ರು ಕೂಡ ಬೆಂಗಳೂರಿನಲ್ಲಿ ಇದ್ದವರು, ಜೊತೆಗೆ ಬೇರೆ ಬೇರೆ ಊರುಗಳಿಂದ ಬಂದವರಿಗೆ ಈ ಆನಂದರಾವ್ ಸರ್ಕಲ್ ಚಿರಪರಿಚಿತ. ಕಾರಣ ಬಹುತೇಕರು ಬಸ್ಗಳ ಮೂಲಕನೇ ಪ್ರಯಾಣ ಮಾಡೋದ್ರಿಂದ ಬಹುತೇಕ ಎಲ್ಲಾ ಬಸ್ಗಳು ಕೂಡ ಇದೇ ಆನಂದರಾವ್ ಸರ್ಕಲ್ ಇಂದ ಹೊರಡೋದು. ಯಾರಾದ್ರೂ ಬುಕಿಂಗ್ ಮಾಡ್ಕೊಂಡಿದ್ರೆ ನಿಮ್ಗೆಲ್ಲ ಗೊತ್ತಿರತ್ತೆ. ದೃಶ್ಯ ನೋಡ್ತಾ ಇದ್ದೀರಿ, ಇದರಲ್ಲಿ ಬಸ್ ಕಾಣಿಸ್ತಾ ಇದೆ. ಆನಂದರಾವ್ ಸರ್ಕಲ್ ಅಲ್ಲಿಂದ ಬಸ್ ಹೊರಟಿರುವಂತಹ ದೃಶ್ಯವನ್ನ ಈಗ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಸೀ ಬರ್ಡ್ ಬಸ್ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಸ್ ಆನಂದರಾವ್ ಸರ್ಕಲ್ ನಿಂದ ಹೊರಟಿರುವಂತಹ ದೃಶ್ಯವನ್ನ ಈಗ ನಾವು ತೋರಿಸ್ತಾ ಇದೀವಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ನೋಡಿ. ಆಟೋಗಳಿದೆ, ಬೇರೆ ಬೇರೆ ವೆಹಿಕಲ್ಗಳು ಕೂಡ ಮೂವ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಬ್ಲೂ ಕಲರ್ ಬಸ್. ಓಕೆ, ಒಂದ್ ಸೈಡ್ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬ್ಲೂ ಕಲರ್ ಬಸ್, ಸೀ ಬರ್ಡ್ ಬಸ್. ಆ ದೃಶ್ಯವನ್ನ ಕೂಡ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಇದು ಬ್ಲೂ ಕಲರ್. ಈ ಬಸ್ ಅನ್ನ ಹತ್ತಿ ಸಾಕಷ್ಟು ಜನ ಪ್ರಯಾಣಿಕರು ತಮ್ಮ ಊರುಗಳ ಕಡೆಗೆ, ಸಾಲು ಸಾಲು ರಜೆ ಇದ್ದ ಕಾರಣ ಊರುಗಳ ಕಡೆಗೆ ಇದೇ ಬಸ್ ಹತ್ತಿ ಹೊರಟವರು ಬಸ್ ಅನ್ನ ಸೇರಿದ್ದಾರೆ. ಬ್ಲೂ ಕಲರ್ ಬಸ್ ಸೀ ಬರ್ಡ್ ಕಂಪನಿಗೆ ಸೇರಿರುವಂತಹ ಬಸ್. ಅದು ಕೂಡ ಸ್ಲೀಪರ್ ಕೋಚ್ ಆಗಿತ್ತು. ಬಟ್ ಗೊತ್ತಿಲ್ಲ ಅದು AC ಕೋಚ್ ಆಗಿತ್ತಾ, ನಾನ್ AC ಕೋಚ್ ಆಗಿತ್ತಾ, ಅದ್ರ ಬಗ್ಗೆ ಇನ್ನ ಮಾಹಿತಿ ಇಲ್ಲ. ಬಟ್ ಸೀ ಬರ್ಡ್ ಸ್ಲೀಪರ್ ಕೋಚ್ ಆಗಿತ್ತು. ಇದೇ ಬಸ್ ಅನ್ನ ಹತ್ಕೊಂಡು ಸಾಕಷ್ಟು ಜನ ಪ್ರಯಾಣಿಕರು. ಎಕ್ಸಾಕ್ಟ್ಲಿ ಈ ದೃಶ್ಯದಲ್ಲಿ ಸಂಪೂರ್ಣ ಬಸ್ನ ದೃಶ್ಯಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಸಂಪೂರ್ಣ ದೃಶ್ಯಗಳು ಸೀ ಬರ್ಡ್ ಬಸ್. ಇದೇ ಬಸ್ ನೋಡಿ ಇವತ್ತು ಸುಟ್ಟು ಕರಕಲಾಗಿ ನಿಂತಿರೋದು ಚಿತ್ರದುರ್ಗದ ಜವನಗೊಂಡನಹಳ್ಳಿಯಲ್ಲಿ. ಹಿಂಗಿದ್ದ ಬಸ್ ಈಗ ಯಾವ ಪರಿಸ್ಥಿತಿಯನ್ನ ತಲುಪಿದೆ ಅನ್ನೋದನ್ನ ಕೂಡ ನಾವು ಆ ನಂತರದಲ್ಲಿ ತೋರಿಸ್ತೀವಿ. ಇದು ಆನಂದರಾವ್ ಸರ್ಕಲ್ ನಿಂದ ಹೊರಟಾಗ ಆರಾಮಾಗಿ ಎಲ್ಲಾ ಪ್ರಯಾಣಿಕರು ಯಾರೆಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೋ, ಅಟ್ಲೀಸ್ಟ್ ಬಸ್ ಖಾಲಿ ಇತ್ತಾ ಅಂತ ಸೀಟ್ ಬುಕ್ಕಿಂಗ್ ಮಾಡ್ಕೊಂಡು ಹತ್ತಿದವರು ಇದೇ ಬಸ್ ಅನ್ನ. ಸರಿ ಸುಮಾರು 25ಕ್ಕೂ ಹೆಚ್ಚು ಜನ ಆರಾಮಾಗಿ ಚಾಲಕ ಮೂವ್ ಮಾಡ್ತಿದ್ದಾನೆ ಬಸ್ ಅನ್ನ. ಆರಾಮಾಗಿ ಎಲ್ಲರೂ ಕೂಡ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿರ್ತಾರೆ. ಮಲಗಿ ಬೆಳಗ್ಗೆ ಏಳೋದ್ರಷ್ಟೊತ್ತಿಗೆ ನಮ್ಮ ಊರನ್ನ ತಲುಪಬಹುದು ಅಂತ ಕನಸು ಹೊತ್ತಿ ಏರಿದ ಬಸ್ ಇದೆ. ಬಟ್ ಈಗ ಚಿತ್ರದುರ್ಗದ ಜವನಗೊಂಡನಹಳ್ಳಿಯಲ್ಲಿ ಇದೇ ಬಸ್ ಈಗ ಸುಟ್ಟು ಕರಕಲಾಗಿ ನಿಂತಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್ ಕುಮಾರ್, ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರು, ಜೊತೆಗೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬಂದವರಿಗೆ ಈ ಆನಂದರಾವ್ ಸರ್ಕಲ್ ಚಿರಪರಿಚಿತ. ಕಾರಣ ಯಾರೇ ಎಲ್ಲಿಗೆ ಹೋದ್ರೂ ಕೂಡ ಆನಂದರಾವ್ ಸರ್ಕಲ್ ನಿಂದ ಈ ಬಸ್ಗಳು ಮೂವ್ ಆಗುತ್ತೆ ಅಂತ. ಬಟ್ ಈ ಕೊನೆಯ ದೃಶ್ಯ ನೋಡಿದಾಗ ಬಹಳ ಬೇಸರ ಅಂತ ಅನ್ಸುತ್ತೆ. ಆರಾಮಾಗಿ ಎಷ್ಟೋ ಜನ ಕನಸುಗಳನ್ನ ಹೊತ್ತಿ ಹೊರಟವರು ಮಸನ ಸೇರಿದ್ದಾರೆ ಅಂದ್ರೆ ಇವತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ಶ್ರುತಿ, ನಿಜಕ್ಕೂ ರಾಜ್ಯ ಕಂಡಂತ ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಅಂದ್ರೆ ನೀವ್ ಹೇಳ್ದಂಗೆ ಆನಂದರಾವ್ ಸರ್ಕಲ್ ಬಳಿ ಸಾಕಷ್ಟು ಜನರಿಗೆ ಪರಿಚಿತ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಏನೋ ಬರೀ ಜಿಲ್ಲೆಗಳಿಗಷ್ಟೇ ಅಲ್ಲದೆ ರಾಜ್ಯಗಳಿಗಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಗಳಿಗೂ ಕೂಡ ಹೋಗುವಂತ ಪ್ರದೇಶ ಅಂದ್ರೆ ಅದು ಆನಂದರಾವ್ ಸರ್ಕಲ್ ಅನ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಅಲ್ಲಿಂದ ಹೋಗ್ತಾ ಇರ್ತಾರೆ ಜನರು. ಇದು ಈ ಒಂದು ವೀಕೆಂಡ್ ಏನಿದೆ, ಲಾಂಗ್ ವೀಕೆಂಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದಾಗಿ ಇವತ್ತು ಕೂಡ ರಜಾ ಇದೆ. ಸೊ ಹೀಗಾಗಿ ನಾಳೆ ಶುಕ್ರವಾರ ಮತ್ತೆ ನಾಡಿದ್ದು ಶನಿವಾರ ಭಾನುವಾರ ಇರೋದ್ರಿಂದಾಗಿ ಸಾಕಷ್ಟು ರಜೆಗಳಿರೋದ್ರಿಂದಾಗಿ ನಿನ್ನೆ ಕೂಡ ಎಲ್ಲರೂ ಕೆಲವೊಬ್ರು ಟ್ರಿಪ್ಪಿಗೆ ಹೋಗ್ತಾ ಇದ್ರು, ಕೆಲವೊಬ್ರು ಫ್ಯಾಮಿಲೀಸ್ ನ ಮೀಟ್ ಮಾಡಕ್ ಹೋಗ್ತಾ ಇದ್ರು. ಅದೆಲ್ಲವೂ ಕೂಡ ಒಂದ್ ರೀತಿ ಖುಷಿಯಲ್ಲಿ ಅವರನ್ನ ಏನೋ ಒಂದು ಟ್ರಿಪ್ ಎಂಜಾಯ್ ಮಾಡೋದಕ್ಕೆ, ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ನ ನೋಡೋದಕ್ಕೆ, ಮತ್ತೆ ಅವರ ವೆಲ್ ವಿಶರ್ಸ್ ನ ನೋಡೋದಕ್ಕೂ ಕೂಡ ನಿನ್ನೆ ಎಲ್ಲರೂ ಕೂಡ ಆನಂದವಾಗಿ ಆನಂದರಾವ್ ಸರ್ಕಲ್ ಅಲ್ಲೂ ಕೂಡ ಏನೋ ಬಸ್ ಅನ್ನು ಕೂಡ ಹತ್ತಿದ್ರು. ಆದ್ರೆ ಈ ರೀತಿಯಾದಂತ ಘಟನೆ ಆಗತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ. ಇನ್ನು ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಕೂಡ ತೆಲಂಗಾಣದಲ್ಲೂ ಕೂಡ ಇದೇ ರೀತಿ
ರೀತಿಯಾದಂತ ಒಂದು ಬಸ್ ಆಕ್ಸಿಡೆಂಟ್ ಕೂಡ ಆಗಿತ್ತು. ಇನ್ನು ಸಾಕಷ್ಟು ಜಾಗೃತರಾಗಿ ಇರ್ಬೇಕಾಗತ್ತೆ. ಆದ್ರೆ ಈಗಾಗ್ಲೇ ಆ ಒಂದು ಇನ್ಸಿಡೆಂಟ್ ಇಂದ ಕೂಡ ಈಗಾಗ್ಲೇ ಟ್ರಾವೆಲ್ಸ್ ಅವ್ರು ಏನಿದ್ದಾರೆ ಅವ್ರಿಗೂ ಕೂಡ ಈಗಾಗ್ಲೇ ಚಿತ್ರದುರ್ಗ ಪೊಲೀಸ್ ಏನಿರ್ತಾರೆ ಅವರು ಕೂಡ ಈಗಾಗ್ಲೇ ಬುಲಾ ಕೊಟ್ಟಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಜೊತೆಗೆ ನೀವು ಬರ್ಬೇಕು ಚಿತ್ರದುರ್ಗಕ್ಕೆ ಅಂತ ಹೇಳಿ. ಇನ್ನು ಸಾಕಷ್ಟು ಜನ ಪೊಲೀಸರು ಕೂಡ ಈಗಾಗ್ಲೇ ಅಲ್ಲೂ ಕೂಡ ಇನ್ನು ಸಾಕಷ್ಟು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈಗಾಗ್ಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರೆ. ಈಗಾಗ್ಲೇ ಅವರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರೆ ಅವರಿಗೆ ಮೃತಪಟ್ಟವರಂತ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರೆ ಅವ್ರೆಲ್ಲರಿಗೂ ಕೂಡ ಈಗಾಗ್ಲೇ ಮಾಹಿತಿಯನ್ನು ಕೂಡ ಕೊಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಒಟ್ಟಲ್ಲಿ ಈ ರೀತಿಯಾದಂತ ಘಟನೆಯಿಂದಾಗಿ ಸಾಕಷ್ಟು ಒಂದ್ ರೀತಿ ಜನರು ಕೂಡ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಹೇಗಪ್ಪ ಬಸ್ ಹತ್ತೋದು, ಅದರಲ್ಲೂ ಕೂಡ ಪ್ರಮುಖವಾಗಿ ಸ್ಲೀಪರ್ ಕೋಚ್ ಅನ್ನ ಯಾವ ರೀತಿಯಾಗಿ ಹತ್ತೋದು ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿಯ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಈ ಒಂದು CCTV ವಿಜುವಲ್ ಸಿಕ್ಕಿದೆ. ನಿನ್ನೆ ರಾತ್ರಿ ಕೂಡ 8:45 ಎಲ್ಲರೂ ಕೂಡ ಆರಾಮಾಗಿ ಬಸ್ ಹತ್ತಿ ನಾವು ರೀಚ್ ಆಗ್ತೀವಿ ಅನ್ನೋ ಒಂದು ಏನೋ ನಂಬಿಕೆ ಮೇಲೆ ಹತ್ತಿದ್ರು. ಈಗಾಗಲೇ ಈ ಒಂದು ದುರ್ಘಟನೆ ಎಲ್ಲರೂ ಕೂಡ ಒಂದ್ ರೀತಿ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.